ನಮಸ್ತೆ ವೀಕ್ಷಕರೇ, ಶುಭೋದಯ. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅಂತ ನೋಡೋಣ. ಜೊತೆಗೆ ಏನಾದರೂ ತೊಡಕುಗಳು ಇದ್ರೆ ಪರಿಹಾರವನ್ನ ಯಾವ ರೀತಿಯಾಗಿ ಕಂಡುಕೊಳ್ಳಬೇಕು ಇದರ ಬಗ್ಗೆ ಸಹ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇಡೀ ವಾರ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಅದರಲ್ಲಿ ಮೊದಲ 4 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸಿಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ರತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶರಿತೌ ವಾಚನ್ನ ಸದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರಭಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಇಡೀ ವಾರ ಹೇಗಿರ್ತದೆ, ಯಾವ ರೀತಿ ನಿಮ್ಮ ಚಟುವಟಿಕೆಗಳನ್ನು ಯೋಜನೆ ಮಾಡಬೇಕು, ಇದನ್ನೆಲ್ಲವನ್ನು ಸೂಚಿಸ್ತಕ್ಕಂಥ ಒಂದು ದಿಕ್ಸೂಚಿ, ವಾರ ಸೂಚಿ, ಅದು ಈ ವಾರ ಭವಿಷ್ಯ. ನೋಡೋಣ ಈ ವಾರದಲ್ಲಿ 12 ರಾಶಿಗಳವರಿಗೆ ಯಾವ ರೀತಿಯಲ್ಲಿ ಗ್ರಹಗಳ ಅನುಕೂಲ ಅನಾನುಕೂಲ ಈ ರೀತಿಯಲ್ಲಿ ಇರ್ತದೆ ಗಮನಿಸ್ತಾ ಹೋಗೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ವೃತ್ತಿಯಲ್ಲಿ ಅನುಕೂಲ, ಶತ್ರುಗಳ ಬಾಧೆ, ಅದು ಮಾಂದಿಯಿಂದಾಗಿ. ಮೇಷರಾಶಿಗೆ ಷಷ್ಠದಲ್ಲಿ ವಾರದ ಆದಿಯಲ್ಲಿ ಮಾಂದಿ ಷಷ್ಠ ಹಾಗೂ ಪಂಚಮದಲ್ಲಿ ಉದಯ ಆಗುತ್ತೆ. ಈ ಕಾರಣದಿಂದಾಗಿ ಶತ್ರುಗಳನ್ನು ಅಂದರೆ ಎದುರಿಸಬೇಕಾಗತ್ತೆ. ಸ್ವಲ್ಪ ಉದರ ಬಾಧೆ ಬರ್ತದೆ, ಮಾನಸಿಕವಾಗಿ ಸ್ವಲ್ಪ ಒತ್ತಡಕ್ಕೆ ಸಿಕ್ಕಾಕೊಳ್ತೀರ. ಪಂಚಮ ಸ್ಥಾನದಲ್ಲಿ ಮಾಂದಿ ಇದ್ದಾಗ ಮೆಂಟಲಿ ಅಪ್ಸೆಟ್ ಆಗಿಬಿಡ್ತೀರ. ಅಂಥದ್ದೊಂದು ಲಕ್ಷಣ ಇದೆ ವಾರದ ಆದಿಯಲ್ಲಿ. ಚಂದ್ರನು ವೀಕ್ ಆಗಿರ್ತಾನೆ. ಈ ಕಾರಣದಿಂದಾಗಿ ಈ ಕೃಷ್ಣ ಪಕ್ಷದ ಸಂಚಾರದಲ್ಲಿ ಬಲಹೀನತೆ. ಈ ಕಾರಣ ವಾರದ ಆದಿಯಲ್ಲಿ ಸ್ವಲ್ಪ ಮಾನಸಿಕವಾಗಿ ಬಲ ತಂದುಕೊಳ್ಬೇಕು. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಮಾಂದಿ ಚತುರ್ಥದಲ್ಲಿ ತೃತೀಯದಲ್ಲಿ ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ಬಂಧು ಮಿತ್ರರಲ್ಲಿ ಮನಸ್ತಾಪ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ಈ ಸಹೋದರಲ್ಲಿ ಭಿನ್ನಾಭಿಪ್ರಾಯಗಳು, ಇದೆಲ್ಲ ತೊಡಕು ಉಂಟಾಗುತ್ತೆ. ಆದರೆ ಮಾತಿನ ಕೌಶಲ್ಯ ಚೆನ್ನಾಗಿರುತ್ತೆ. ಯಾಕೆಂದರೆ ಚಂದ್ರ ಸೇರ್ಪಡೆ ಆಗ್ತಾನೆ ನಿಮಗೆ ಗುರುವಾರ ದಿವಸ. ಗುರುವಾರ ಹಾಗೂ ಶುಕ್ರವಾರ ಮಾತು ತುಂಬ ನಾಜೂಕಾದ ಮಾತುಗಳು, ಕುಟುಂಬದಲ್ಲಿ ಸಹಕಾರಗಳು, ಹಣಕಾಸಿನ ಸಹಾಯ ಉಂಟಾಗ್ತಕ್ಕಂಥದ್ದು ಇತ್ಯಾದಿನೆಲ್ಲ ನೀವು ಗಮನಿಸ್ತಾ ಹೋಗ್ತೀರಾ. ವಾರ ಮಧ್ಯದಿಂದ ಗುರುವಾರದಿಂದ ನಿಮಗೆ ಒಳ್ಳೆಯ ಫಲ ಅನ್ನೋದು ಶುರುವಾಗ್ತಾ ಹೋಗುತ್ತೆ. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಮಾಂದಿ ದ್ವಿತೀಯಕ್ಕೆ ಬರ್ತಾನೆ. ಕುಟುಂಬದಲ್ಲಿ ಸಹಕಾರ ಇರೋದು ಸಣ್ಣದಾಗಿ ಶುರುವಾಗುತ್ತೆ, ಘರ್ಷಣೆ ಶನಿವಾರದ ಮಟ್ಟಿಗೆ. ಶುಕ್ರವಾರ ತುಂಬ ಚೆನ್ನಾಗಿರುತ್ತೆ, ಶನಿವಾರದ ಮಟ್ಟಿಗೆ ಸ್ವಲ್ಪ ವೀಕೆಂಡಲ್ಲಿ ಎಲ್ಲರೂ ಒಡನಾಟ ಒಂದು ಕಡೆ ಸೇರಿರ್ತಾರೆ. ಅಲ್ಲಿ ಮಾತುಕತೆ ಇನ್ನೇನೋ ಮತ್ತೊಂದು ಬಂದು ಅದು ಮಾತು ವ್ಯತ್ಯಾಸ ಆಗಿ ದೊಡ್ಡ ಪ್ರಮಾದ ಆಗೋ ಸಾಧ್ಯತೆ. ಸ್ವಲ್ಪ ಹುಷಾರಾಗಿದೆ. ಕೆಲಸದಲ್ಲಿ ಏನು ತೊಡಕಿಲ್ಲ. ಬುಧನ ಸಂಕ್ರಮಣ ಇದೆ, ಅದು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಬಹುದು. ಸ್ವಲ್ಪ ಚರ್ಮ ಸಂಬಂಧಿ ತೊಂದರೆಗಳನ್ನು ಉಂಟು ಮಾಡಬಹುದು. ಸ್ವಲ್ಪ ಹುಷಾರಾಗಿದೆ. ಇದು ವಾರಾಂತ್ಯದಲ್ಲಿ ನೀವು ಗಮನಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇದೆಲ್ಲದಕ್ಕೆ ಪರಿಹಾರ ಏನಪ್ಪ ನೋಡಿ, ಮೇಜರಾಗಿ ನಮಗಿಲ್ಲಿ ಕಾಣ್ತಕ್ಕಂಥದ್ದು ಚಂದ್ರನ ಬಲಹೀನತೆ. ಈ ಕಾರಣದಿಂದಾಗಿ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಬಿಳಿ ಪುಷ್ಪ ಸಮರ್ಪಣೆ, ಬಿಳಿ ಹೂಗಳನ್ನು ಅಥವಾ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು ಇದು ತುಂಬ ಒಳ್ಳೆಯದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಶನೈಶ್ಚರ ಚೆನ್ನಾಗಿದ್ದಾನೆ. ಉದರ ನೋಡಿ, ಆ ಮಾಂದಿಯಿಂದಾಗಿ ಸ್ವಲ್ಪ ಉದರ ಬಾಧೆಗಳು ಬರುತ್ತೆ. ಪ್ರಯಾಣದಲ್ಲಿ ಬಂಧು ಮಿತ್ರರಲ್ಲಿ ಮನಸ್ತಾಪ ಬರತಕ್ಕಂಥದ್ದು ಅದು ಚತುರ್ಥ ಮಂಗಳವಾರದ ಮಟ್ಟಿಗೆ. ಹೀಗಾಗಿ ಸೋಮವಾರ ಉದರ ಬಾಧೆ, ಮಂಗಳವಾರ ಪ್ರಯಾಣದಲ್ಲಿ ತೊಡಕು, ಬಂಧು ಮಿತ್ರರಲ್ಲಿ ಸ್ವಲ್ಪ ಹುಷಾರಾಗಿರಿ. ಚಂದ್ರ ಕೂಡ ನಿಮ್ಮ ರಾಶಿಯಿಂದ ಅವನ ಬಲಹೀನತೆ ಆಗ್ತಾಯಿದೆ. ಈ ಕಾರಣದಿಂದಾಗಿ ಸ್ತ್ರೀಯರು ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಹೆಚ್ಚಿನ ಹಣ ವ್ಯಯ ಈ ಥರದ್ದೆಲ್ಲ ಇದೆ ಮಂಗಳವಾರದ ಮಟ್ಟಿಗೆ. ಇನ್ನು ಬುಧವಾರ ವಾರ ಮಧ್ಯಭಾಗದಲ್ಲಿ ಬುಧವಾರ ಗುರುವಾರದ ಮಟ್ಟಿಗೆ ನೋಡಿದ್ರೆ ನೋಡಿ, ಗುರು ಚಂದ್ರ ಇಬ್ಬರು ಒಟ್ಟಾಗ್ತಾರೆ. ಈ ಕಾರಣದಿಂದಾಗಿ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣ್ತೀರ, ಹೆಚ್ಚಿನ ಅನುಕೂಲ ಇದೆ. ಆದರೆ ಈ ಮಾಂದಿ ನಿಮ್ಮನ್ನು ಬಿಡೋದಿಲ್ಲ. ಸ್ವಲ್ಪ ಚೇತರಿಸ್ಕೊಂಡೆ ಅನ್ನೋಷ್ಟರಲ್ಲಿ ಮತ್ತಿನ್ನೇನೋ ಒಂದು ತೊಂದರೆ ಆ ಥರ ಉಂಟು ಮಾಡೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಗಂಟಲು ಕಿವಿ ಬಾಧೆ, ಸ್ವಲ್ಪ ಭಯದ ವಾತಾವರಣ, ಸೇವಕರಲ್ಲಿ ಮನೆ ಕೆಲಸ ಇತ್ಯಾದಿ ಆಳು ಕಾಳು ಅಂತ ಏನಂತೀವಿ ಅವರಿಂದ ಸ್ವಲ್ಪ ಇರಿಟೇಷನ್ ಆಗ್ತಕ್ಕಂಥ ಸಾಧ್ಯತೆ, ಅದನ್ನು ಸ್ವಲ್ಪ ಸೂಚಿಸ್ತಾ ಇದೆ. ಆದರೆ ಸ್ವಲ್ಪ ನಿಮಗೆ ಧೈರ್ಯ ಧೃತಿ ಇದೆಲ್ಲ ಖಂಡಿತ ಇದೆ. ವೃತ್ತಿಯಲ್ಲಿ ಏನೂ ತೊಡಕಿಲ್ಲ, ಯೋಚನೆ ಮಾಡಿಬಿಡಿ. ವಾರಾಂತ್ಯದಲ್ಲಿ ಗಮನಿಸೋಣ. ವಾರಾಂತ್ಯದಲ್ಲಿ ಮಾಂದಿ ದ್ವಿತೀಯಕ್ಕೆ ಹಾಗೂ ಜನ್ಮದಲ್ಲಿ ಸಂಚರಿಸ್ತಾನೆ. ಬುಧ ವ್ಯಯಕ್ಕೆ ಬರ್ತಾನೆ. ಈ ಕಾರಣದಿಂದ ಹಣಕಾಸಿನಲ್ಲಿ ತೊಂದರೆಗಳು. ಇದಕ್ಕೆ ಪರಿಹಾರ ಏನಪ್ಪ ನೋಡಿ, ಮೇಜರಾಗಿ ನಾವು ಗುರುತಿಸ್ತಕ್ಕಂಥದ್ದು ಇಲ್ಲಿ ಬುಧನ ವ್ಯಯ ಸಂಚಾರ ಹಾಗೂ ಮಾಂದಿ ದ್ವಿತೀಯದಲ್ಲಿ ಸಂಚಾರ. ಈ ಕಾರಣದಿಂದಾಗಿ ವಿಷ್ಣು ಸನ್ನಿಧಾನಕ್ಕೆ ಹೆಸರು ಕಾಳು ದಾನ ಅಥವಾ ಹಸಿರು ವಸ್ತ್ರ ದಾನ ಇದು ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿ ಗಮನಿಸೋಣ.
ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಹೆಚ್ಚಿನ ಪರಿಶ್ರಮ ಇರುತ್ತದೆ. ಕಾರಣ ಅಲ್ಲಿ ಚಂದ್ರ ಬಲಹೀನನಾಗಿರ್ತಾನೆ. ಈ ಕಾರಣದಿಂದಾಗಿ ನೀರಿಗೆ ಪರದಾಟವಾಗುತ್ತೆ, ಸಹೋದರರಲ್ಲಿ ಮನಸ್ತಾಪ ಬಂದುಬಿಡುತ್ತೆ, ಸೇವಕರಲ್ಲಿ ಸಹಾಯ, ಇದು ಮಾಂದಿಯಿಂದಾಗಿ. ಹೀಗಾಗಿ ಚಂದ್ರ ಮಾಂದಿಯರಿಬ್ಬರೂ ನಿಮಗೆ ಸ್ವಲ್ಪ ವೀಕ್ ಆಗಿರೋದ್ರಿಂದ ವಾರದ ಆದಿಯಲ್ಲಿ ನಿಮಗೆ ಮಾನಸಿಕ ಕುಗ್ಗುತ್ತೀರಾ ಸ್ವಲ್ಪ. ಇನ್ನು ವಾರ ಮಧ್ಯದಲ್ಲಿ ಗಮನಿಸೋಣ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ದ್ವಿತೀಯದಲ್ಲಿ ಜನ್ಮದಲ್ಲಿ ಸಂಚಾರವಾಗುವುದರಿಂದಾಗಿ ಹಣಕಾಸಿನ ತೊಂದರೆ, ಮಾತಿನ ತೊಂದರೆ, ಕುಟುಂಬದಲ್ಲಿ ಘರ್ಷಣೆಗಳು, ತುಂಬ ಆಪ್ತರಲ್ಲಿ ಮನಸ್ತಾಪಗಳು ಉಂಟಾಗೋದು, ಅವರಿಗಾಗಿ ಹೆಚ್ಚು ಖರ್ಚು ಉಂಟಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ಅಂತೂ ಈ ವಾರ ನಿಮಗೆ ವಾರದ ಆದಿ ಮತ್ತು ಮಧ್ಯದಲ್ಲಿ ಸ್ವಲ್ಪ ತೊಂದರೆಗಳನ್ನೇ ಸೂಚಿಸ್ತಾ ಇದೆ. ಮಿಥುನ ರಾಶಿಯವರು ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ವ್ಯಯ ಸೂಚಿಸ್ತಾ ಇದೆ. ಹೆಚ್ಚಿನ ವ್ಯಯವನ್ನು, ಹಣಕಾಸಿನ ಅನುಕೂಲ ಇದೆ, ವ್ಯಯವೂ ಇದೆ. ಆರೋಗ್ಯದ ನಿಮಿತ್ತವಾಗಿ ಹಣ ಕಳ್ಕೊಳ್ಳೋ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಧನಾಧಿಪತಿ